ಲೋಕಾಯುಕ್ತ ರೇಡ್, ಬೆಚ್ಚಗೆ ಮಲಗಿದ್ದ ಅಧಿಕಾರಿಗಳಿಗೆ ಲೋಕ ಶಾಕ್. ಬೆಂಗಳೂರು, ದಾವಣಗೆರೆ, ಕಲಬುರಗಿ, ವಿಜಯಪುರ, ತುಮಕೂರು ಸೇರಿದಂತೆ 7 ಕಡೆ ದಾಳಿ. 8 ಅಧಿಕಾರಿಗಳ ಮನೆ ಸ್ಥಳಗಳ ಮೇಲೆ ರೇಡ್. ಐಷಾರಾಮಿ ಬಂಗಲೆಗಳು, ಹಣ, ಆಭರಣ, ಆಸ್ತಿ ಎಲ್ಲೆಲ್ಲಿ ಏನೇನ್ ಸಿಕ್ತು? ಇದ್ದಕ್ಕಿದ್ದಂತೆ ರೇಡ್ ಮಾಡಿದ್ದೇಕೆ? ಒಬ್ರು ಫುಡ್ ಸೇಫ್ಟಿ ಆಫೀಸರ್, ಮತ್ತೊಬ್ರು PWD ಸೆಕ್ರೆಟರಿ, ಮಗದೊಬ್ರು ಚೀಫ್ ಇಂಜಿನಿಯರ್, ಇನ್ನೊಬ್ರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯ. ಎಲ್ಲರೂ ಗವರ್ನಮೆಂಟ್ ಸರ್ವೆಂಟ್ಸ್. ಲಕ್ಷಗಳಲ್ಲಿ ಸಂಬಳ ಎಣಿಸೋ ಇವರ ಬಳಿ ಈಗ ಕೋಟಿ ಕೋಟಿ ಆಸ್ತಿ ಸಿಕ್ಕಿದೆ. ಕುಬೇರನ ಬಳಿ ಇದ್ದಷ್ಟು ಐಶ್ವರ್ಯ ಪತ್ತೆಯಾಗಿದೆ. ಅವರ ಆಸ್ತಿ ನೋಡಿದವರೆಲ್ಲ ಈಗ ಶಾಕ್ ಆಗಿದ್ದಾರೆ. ಏಳು ಜಿಲ್ಲೆ, 8 ಅಧಿಕಾರಿಗಳು, ಲೋಕಾಯುಕ್ತ ಮೆಗಾ ಬೇಟೆ. ಲಾಕರ್ನಲ್ಲಿ ಚಿನ್ನಾಭರಣ, ಫ್ರಿಡ್ಜ್ನಲ್ಲಿ ಕೊಳೆತ ಆಹಾರ, ಯೋಜನಾಧಿಕಾರಿ ಮನೆಯಲ್ಲಿ ಕೆಜಿ ಚಿನ್ನ, ಬೆಳ್ಳಿ, ನಗದು. ಅಬ್ಬಬ್ಬಾ, ಇವರೆಲ್ಲ ತಿಂಗಳಿಗೆ 70 ರಿಂದ 80 ಸಾವಿರ ಸಂಬಳ ತೆಗೆದುಕೊಳ್ಳೋ ಸರ್ಕಾರಿ ಅಧಿಕಾರಿಗಳೋ ಅಥವಾ ಬಂಗಾರದ ಚಮಚ ಬಾಯಲ್ಲಿಟ್ಕೊಂಡು ಹುಟ್ಟಿರೋ ಕುಬೇರರು? ಒಬ್ಬೊಬ್ಬರ ಬಳಿಯೂ ಕಂತೆ ಹಣದ ಕಟ್ಟುಗಳು, ಕೆಜಿಗಟ್ಟಲೆ ಚಿನ್ನ, ಬೆಳ್ಳಿ, ಜಮೀನುಗಳ ಲೆಕ್ಕವಂತೂ ಕೇಳಲೇಬೇಡಿ. 5-6 ಮನೆಗಳು, ಸಿಕ್ಕಾಪಟ್ಟೆ ಸೈಟುಗಳು, ಭರ್ಜರಿ ಬ್ಯಾಂಕ್ ಬ್ಯಾಲೆನ್ಸು. ಇದನ್ನೆಲ್ಲ ಕಷ್ಟಪಟ್ಟು ಸಂಪಾದನೆ ಮಾಡಬೇಕಾದ್ರೆ 50 ರಿಂದ 60 ವರ್ಷ ಬೇಕಾಗ್ಬಹುದೇನೋ. ಆದರೆ ಸರ್ಕಾರಿ ಉದ್ಯೋಗಕ್ಕೆ ಸೇರ್ಕೊಂಡು ಕೆಲವೇ ವರ್ಷಗಳಲ್ಲಿ ಇವರು ಸಂಪಾದಿಸಿ ಶ್ರೀಮಂತರಾಗಿದ್ದಾರೆ. ಒಟ್ಟು 8 ಅಧಿಕಾರಿಗಳ ಮೇಲೆ ಕಣ್ಣಿಟ್ಟು ಕಾದಿದ್ದ ಲೋಕ ಅಧಿಕಾರಿಗಳು ಸರಿಯಾದ ಟೈಮ್ ನೋಡಿಕೊಂಡು ಅವರ ಎಲ್ಲ ಆಸ್ತಿಪಾಸ್ತಿಗಳ ವಿವರಗಳನ್ನ ಕಲೆ ಹಾಕಿ ಏಕಕಾಲಕ್ಕೆ ಅವರ ಪ್ರಾಪರ್ಟಿಗಳ ಮೇಲೆಲ್ಲ ದಾಳಿ ಮಾಡಿದ್ದಾರೆ. 8 ಅಧಿಕಾರಿಗಳಿಗೆ ಸಂಬಂಧಿಸಿದ ಎಲ್ಲ ಸ್ಥಳಗಳಲ್ಲಿ ರೈಡ್ ಮಾಡಿದ್ದು ಅಧಿಕಾರಿಗಳ ಆಸ್ತಿಪಾಸ್ತಿಗಳನ್ನ ನೋಡಿ ಲೋಕಾಯುಕ್ತದವರೇ ಶಾಕ್ ಆಗಿದ್ದಾರೆ. ಅರಮನೆಯಂತಹ ಬಂಗಲೆಗಳು, ಅಂಗಡಿಗಳಲ್ಲಿರುವಷ್ಟು ಚಿನ್ನ, ಬೆಳ್ಳಿ ಇವರ ಬಳಿ ಕಂಡುಬಂದಿದೆ. ಕೆಲಸ ಚಿಕ್ಕದೆ, ಸಂಬಳವೂ ಅಷ್ಟೊಂದು ದೊಡ್ಡದೇನಲ್ಲ. ಆದರೆ ಇವರ ಆಸ್ತಿ ಮಾತ್ರ ಯಾವ ಬಿಸ್ನೆಸ್ ಮ್ಯಾನ್ಗೂ ಕಡಿಮೆ ಇಲ್ಲದಂತಿದೆ. ಎಲ್ಲ ಅಧಿಕಾರಿಗಳು ಮನೆ ಜೊತೆಗೆ ಫಾರ್ಮ್ ಹೌಸ್, ಬಂಗಲೆಗಳನ್ನ ಹೊಂದಿದ್ದು ಕೆಲವೇ ವರ್ಷಗಳಲ್ಲಿ ಇಷ್ಟೆಲ್ಲ ಆಸ್ತಿ ಹೇಗೆ ಬಂತು ಅಂತ ಲೋಕ ಅಧಿಕಾರಿಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ. ಮಾಡ್ತಾ ಇರೋ ಕೆಲಸದಲ್ಲಿ ಲಂಚ ಪಡೆದ ದೂರುಗಳು ಕೇಳಿಬಂದ ಹಿನ್ನೆಲೆಯಲ್ಲಿ ಲೋಕ ಅಖಾಡಕ್ಕಿಳಿದಿದ್ದು ಈಗ ರೇಡ್ಗೆ ಒಳಗಾದ ಅಧಿಕಾರಿಗಳ ಬಳಿ ಆದಾಯಕ್ಕೂ ಮೀರಿದ ಆಸ್ತಿ ಪತ್ತೆಯಾಗಿದೆ. ಬೆಳ್ಳಂಬೆಳಗ್ಗೆ ಅಖಾಡಕ್ಕಿಳಿದ ಲೋಕ ಅಧಿಕಾರಿಗಳು ಯಾರ ಮೇಲೆಲ್ಲ ದಾಳಿ ಮಾಡಿದ್ದಾರೆ ಅಂತ ನೋಡೋದಾದ್ರೆ, ದಾವಣಗೆರೆಯ ಆಹಾರ ಸುರಕ್ಷತೆ ಅಧಿಕಾರಿ GS ನಾಗರಾಜು, ಬಾಗಲಕೋಟೆಯ ಬೀಳಗಿಯ ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿ ಮಲ್ಲೇಶ್, ವಿಜಯಪುರದ KHB FDA ಅಧಿಕಾರಿ ಶಿವಾನಂದ, ತುಮಕೂರಿನ ಶಿರಾ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಚೀಫ್ ಮೆಡಿಕಲ್ ಆಫೀಸರ್ ಜಗದೀಶ್, ಕಲಬುರಗಿಯ PWD ಸೆಕ್ರೆಟರಿ ಜಗನ್ನಾಥ್ ಹಲಿಂಗೆ, ಬೆಂಗಳೂರಿನ DPAR ಚೀಫ್ ಇಂಜಿನಿಯರ್ ನಂಜುಂಡಪ್ಪ, BBMP ಎಕ್ಸಿಕ್ಯೂಟಿವ್ ಇಂಜಿನಿಯರ್ HB ಕಲ್ಲೇಶಪ್ಪ, ಬಾಗಲಕೋಟೆಯ FDA ಅಧಿಕಾರಿ ಮಲ್ಲಪ್ಪ ಸಾಬಣ್ಣ ಎಂಬುವರ ಮೇಲೆ ಲೋಕ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಸಾರ್ವಜನಿಕರಿಂದ ಈ ಅಧಿಕಾರಿಗಳ ಮೇಲೆ ನಿರಂತರವಾಗಿ ಭ್ರಷ್ಟಾಚಾರದ ದೂರುಗಳು ಕೇಳಿಬಂದ ಹಿನ್ನೆಲೆಯಲ್ಲಿ ಇವರ ಮೇಲೆ ಕಣ್ಣಿಟ್ಟಿದ್ದ ಲೋಕಾಯುಕ್ತ ಎಲ್ಲ ಸೂಕ್ತ ದಾಖಲೆಗಳನ್ನು ಸಂಗ್ರಹಿಸಿ ಗುರುವಾರ ಬೆಳ್ಳಂಬೆಳಿಗ್ಗೆಯೇ ಅಧಿಕಾರಿಗಳೆಲ್ಲ ನಿದ್ದೆಯಲ್ಲಿದ್ದಾಗಲೇ ದಾಳಿ ಮಾಡಿದ್ದಾರೆ. ಯಾರನ್ನೂ ಮನೆಯಿಂದ ಹೊರಹೋಗಲು ಬಿಡದೆ ಸರ್ಚಿಂಗ್ ಮಾಡಿ ಬಂಗಾರದ ಖಜಾನೆಗಳನ್ನೇ ಪತ್ತೆ ಮಾಡಿದ್ದಾರೆ. ಅಕ್ರಮ ಆಸ್ತಿಯ ದಾಖಲೆಗಳನ್ನೂ ಕೇಳಿದ್ದಾರೆ.
ಈ ಫೋಟೋ ನೋಡಿ. ಇದನ್ನ ನೋಡಿದ ತಕ್ಷಣ ಇದು ಯಾವುದೋ ಜ್ಯುವೆಲ್ಲರಿ ಶಾಪ್ ಅಂತ ಅನ್ನಿಸ್ಬಿಡುತ್ತೆ. ಹೌದು, ಜ್ಯುವೆಲ್ಲರಿ ಶಾಪ್ನಲ್ಲಿ ಮಾತ್ರ ಇಷ್ಟೆಲ್ಲ ಬಗೆ ಬಗೆಯ ಆಭರಣಗಳನ್ನ ಇಟ್ಟಿರೋಕೆ ಸಾಧ್ಯ. ಆದ್ರೆ ಖಂಡಿತ ಇದು ಬಂಗಾರದ ಅಂಗಡಿ ಅಲ್ಲ, ಅಥವಾ ಬ್ಯಾಂಕ್ನಲ್ಲಿ ಅಡ ಇಟ್ಟಿರೋ ಚಿನ್ನನೂ ಅಲ್ಲ. ಇದು ಜಸ್ಟ್ ಒಬ್ಬ ಸರ್ಕಾರಿ ಅಧಿಕಾರಿ ಮನೆಯಲ್ಲಿ ಪತ್ತೆಯಾಗಿರೋ ಚಿನ್ನಾಭರಣ. ಈ ಚಿತ್ರದಲ್ಲಿ ಎಷ್ಟೆಲ್ಲ ಒಡವೆಗಳಿವೆ, ಏನೇನಿವೆ ಅಂತ ನೋಡ್ಕೊಂಬಿಡಿ. ನೋಡಿ, ಇನ್ನೂ ಬಾಕ್ಸ್ಗಳಿಂದಲೇ ಆಚೆ ತೆಗೆದಿಲ್ಲ. 10 ಚಿನ್ನದ ಸರಗಳು, ನೆಕ್ಲೆಸ್ಗಳು, ಬಂಗಾರದ ಬಳೆಗಳು ಎಲ್ಲವೂ ಇನ್ನೂ ಬಾಕ್ಸ್ನಲ್ಲೇ ಇವೆ. ಅದರ ಜೊತೆಗೆ ಉಂಗುರಗಳು, ಓಲೆಗಳು ಅಂತ ಅಲ್ಲಿ ಬಂಗಾರದ ಅಂಗಡಿಯೇ ಕಾಣಿಸ್ತಾ ಇದೆ. ಅಲ್ಲೇ ಪಕ್ಕದಲ್ಲೇ ನಗದು ಹಣವನ್ನ ಇಡಲಾಗಿದ್ದು, ಕೆಜಿಗಟ್ಟಲೆ ಬೆಳ್ಳಿ ವಸ್ತುಗಳು ಅವರ ಮನೆಯಲ್ಲಿ ಪತ್ತೆಯಾಗಿವೆ. ಇಷ್ಟೊಂದು ಪ್ರಮಾಣದ ಚಿನ್ನಾಭರಣಗಳು, ನಗದು ಪತ್ತೆಯಾಗಿರೋದು ದಾವಣಗೆರೆಯ ಫುಡ್ ಸೇಫ್ಟಿ ಆಫೀಸರ್ ಮನೆಯಲ್ಲಿ. ಎಸ್, ಆಹಾರದ ಕ್ವಾಲಿಟಿಯನ್ನ ಪರೀಕ್ಷೆ ಮಾಡಿ ಅದು ಸೇಫ್ ಹೌದೋ ಅಲ್ವೋ ಅಂತ ಪ್ರಮಾಣ ಪತ್ರ ಕೊಡಬೇಕಾದ ಅಧಿಕಾರಿ, ಜನರ ಆರೋಗ್ಯದ ಬಗ್ಗೆ ಯೋಚನೆ ಮಾಡಬೇಕಾದ ಅಧಿಕಾರಿ ಭ್ರಷ್ಟಾಚಾರವನ್ನ ಮಾಡ್ತಾ ಇದ್ದು, ಆ ನಿಟ್ಟಿನಲ್ಲಿ ದಾಳಿ ಮಾಡಿದ ಲೋಕ ಅಧಿಕಾರಿಗಳೇ ಶಾಕ್ ಆಗುವ ರೀತಿಯಲ್ಲಿ ಅವರ ಮನೆಯಲ್ಲಿ ಚಿನ್ನ, ಬೆಳ್ಳಿ, ನಗದು ಪತ್ತೆಯಾಗಿದೆ. ದಾವಣಗೆರೆಯ ನಿಜಲಿಂಗಪ್ಪ ಬಡಾವಣೆಯಲ್ಲಿರೋ ಮನೆ ಮೇಲೆ ರೇಡ್ ಮಾಡಿದ ಅಧಿಕಾರಿಗಳು ಮನೆಯನ್ನೆಲ್ಲ ತಲಾಶ್ ಮಾಡಿದ್ರು. ಆದಾಯಕ್ಕಿಂತ ಹೆಚ್ಚು ಆಸ್ತಿ ಹೊಂದಿರುವ ದೂರಿನ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿದ್ದು, ನಿದ್ರೆಯ ಮಂಪರಿನಲ್ಲಿದ್ದ ಫುಡ್ ಸೇಫ್ಟಿ ಆಫೀಸರ್ಗೆ ಶಾಕ್ ಕೊಟ್ಟಿದ್ರು. 35ಕ್ಕೂ ಹೆಚ್ಚು ಅಧಿಕಾರಿಗಳ ತಂಡದಿಂದ ನಾಗರಾಜ್ ಮನೆ ಮತ್ತು ಆಸ್ತಿಗಳ ಮೇಲೆ ದಾಳಿ ನಡೆದಿದ್ದು, ತೀವ್ರ ಶೋಧ ನಡೆಸಲಾಗಿದೆ. ನಾಗರಾಜು ಮನೆ ಸೇರಿದಂತೆ ಒಟ್ಟು 5 ಕಡೆ ದಾಳಿ ಮಾಡಲಾಗಿದ್ದು, ಅಪಾರ ಪ್ರಮಾಣದ ಚಿನ್ನಾಭರಣ, ಬೆಳ್ಳಿ ವಸ್ತುಗಳನ್ನ ಪತ್ತೆ ಹಚ್ಚಲಾಗಿದೆ. ನಾಗರಾಜ್ಗೆ ಸೇರಿದ ಫಾರ್ಮ್ ಹೌಸ್, ತಂದೆಯ ಮನೆಯ ಮೇಲೂ ದಾಳಿ ಮಾಡಲಾಗಿದ್ದು, 7-8 ಗಂಟೆಗಳ ಕಾಲ ತನಿಖೆ ಮಾಡಲಾಗಿದೆ. ಫುಡ್ ಸೇಫ್ಟಿ ಆಫೀಸರ್ ಕಚೇರಿಯಲ್ಲಿ ಕೊಳೆತ ಆಹಾರ. ಸೀಸ್ ಮಾಡಿದ್ದ ಆಹಾರ ಟೆಸ್ಟ್ ಮಾಡಲೇ ಇಲ್ವಾ? ಈತ ಹೆಸರಿಗೆ ಮಾತ್ರ ಆಹಾರ ಸುರಕ್ಷತಾ ಅಧಿಕಾರಿ. ಆದ್ರೆ ಈತನ ಕಚೇರಿಯಲ್ಲೇ ಕೊಳೆತು ನಾರುತ್ತಿರುವ ಆಹಾರಗಳು ಪತ್ತೆಯಾಗಿವೆ. ದಾಳಿಯ ಸಂದರ್ಭದಲ್ಲಿ ಡಾಕ್ಟರ್ ನಾಗರಾಜ್ ಅವರ ಕಚೇರಿಯ ಫ್ರಿಡ್ಜ್ನಲ್ಲಿ ಹಲವಾರು ಆಹಾರ ಮಾದರಿಗಳು ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗಿವೆ. ದೋಸೆ, ಉಪ್ಪಿಟ್ಟು, ಪೂರಿ, ಪಲಾವ್ ಸೇರಿದಂತೆ ಹಲವು ಆಹಾರ ಪದಾರ್ಥಗಳು ಕೊಳೆತು ನಾರುತ್ತಿರುವುದು ಕಂಡುಬಂದಿದೆ. ಇಲ್ಲಿ ನೋಡಿ, ಇಲ್ಲಿ ತ್ರಿಬಲ್ ಡೋರ್ನ 2 ಫ್ರಿಡ್ಜ್ಗಳಿದ್ದು, ಇದರಲ್ಲೆಲ್ಲ ಬರೀ ಕೊಳೆತ ಆಹಾರಗಳೇ ಕಾಣಿಸ್ತಾ ಇವೆ. ಪ್ಲಾಸ್ಟಿಕ್ ಡಬ್ಬಗಳಲ್ಲಿ ಆಹಾರಗಳನ್ನು ಸಂಗ್ರಹಿಸಿಡಲಾಗಿದ್ದು, ತಿಂಗಳಾನುಗಟ್ಟಲೆ ಹಾಗೇ ಬಿಡಲಾಗಿದೆ. ಅದಕ್ಕೆ ಫ್ರಿಡ್ಜ್ನಲ್ಲಿದ್ದರೂ ಎಲ್ಲವೂ ಹಾಳಾಗಿವೆ. ಇನ್ನು ಇವುಗಳಲ್ಲಿ ಯಾವುದಕ್ಕೂ ಸ್ಯಾಂಪಲ್ಸ್ ಕೋಡ್ ಹಾಕದೆ ಬೇಕಾಬಿಟ್ಟಿಯಾಗಿ ಇಡಲಾಗಿದೆ ಅನ್ನೋದು ತಿಳಿದು ಬಂದಿದೆ. ಇಷ್ಟೇ ಅಲ್ಲದೆ ಆಹಾರ ಮಾದರಿಗಳನ್ನು ಸಂಗ್ರಹಿಸಿಡಲು ಯಾವುದೇ ದಾಖಲೆಗಳನ್ನು ಇಲಾಖೆ ನಿರ್ವಹಿಸಿಲ್ಲ. ಲೋಕಾಯುಕ್ತ ಅಧಿಕಾರಿಗಳು ಈ ಬಗ್ಗೆ ಸಿಬ್ಬಂದಿಯನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಡಾಕ್ಟರ್ ನಾಗರಾಜ್ ಅವರು ಲಂಚ ಪಡೆದುಕೊಂಡು ಹಲವಾರು ಕಲಬೆರಕೆ ಪ್ರಕರಣಗಳನ್ನು ಮುಚ್ಚಿಹಾಕಿದ್ದಾರೆ ಎಂಬ ಆರೋಪವೂ ಕೇಳಿಬಂದಿದೆ. ಲೋಕಾಯುಕ್ತ ದಾಳಿಯಿಂದ ಆಹಾರ ಸುರಕ್ಷತಾ ಇಲಾಖೆಯ ನಿರ್ಲಕ್ಷ್ಯ ಮತ್ತು ಅಕ್ರಮಗಳು ಬೆಳಕಿಗೆ ಬಂದಿವೆ. ಅದೇ ರೀತಿ ಇವರ ಮನೆಯಲ್ಲಿ ಸಾಕಷ್ಟು ಪ್ರಮಾಣದ ಚಿನ್ನಾಭರಣ, ನಗದು ಪತ್ತೆಯಾಗಿದ್ದು, ಇವರ ಆಸ್ತಿಗಳ ಬಗ್ಗೆಯೂ ಲೋಕ ತನಿಖೆ ಮುಂದುವರಿಸಿದೆ. ಯೋಜನಾಧಿಕಾರಿ ಮನೆಯಲ್ಲಿ 1 ಕೆಜಿ ಚಿನ್ನ, ಅಪಾರ ಪ್ರಮಾಣದ ಬೆಳ್ಳಿ, 2 ಬಂಗಲೆ, 30 ಎಕರೆ ಜಮೀನು, ಆಸ್ತಿ ಅಕ್ರಮನ ಸಕ್ರಮನ. ಫುಡ್ ಸೇಫ್ಟಿ ಆಫೀಸರ್ ಮನೆಯಲ್ಲಿ ಸಿಕ್ಕಿದ್ದಕ್ಕಿಂತ ಹೆದ್ದಾರಿ ಯೋಜನಾಧಿಕಾರಿ ಮನೆಯಲ್ಲಿ ಹೆಚ್ಚು ಸಿಕ್ಕಿದೆ. ಆ ಅಧಿಕಾರಿಗಿಂತ ನಾನೇನು ಕಮ್ಮಿ, ಅವನಿಗಿಂತ ಹೆಚ್ಚು ನಾನೇ ಸಂಪಾದನೆ ಮಾಡಬೇಕು ಅನ್ನೋ ರೀತಿ ಸರ್ಕಾರಿ ಅಧಿಕಾರಿಗಳು ಸಂಪಾದನೆ ಮಾಡಿದ್ದು, ಈಗ ಅವರ ಬಳಿ ಕೋಟಿಗಳ ಮೌಲ್ಯದ ಆಸ್ತಿಪಾಸ್ತಿ ಪತ್ತೆಯಾಗಿದೆ. ಒಬ್ಬರಿಗಿಂತ ಒಬ್ಬರ ಮನೆಯಲ್ಲಿ ಹೆಚ್ಚು ಹಣ, ಒಡವೆಗಳು ಪತ್ತೆಯಾಗಿದ್ದು, ಅಧಿಕಾರಿಗಳೇ ದಂಗಾಗಿದ್ದಾರೆ.
ಕಲಬುರಗಿಯಲ್ಲಿ ಹೆದ್ದಾರಿ ಯೋಜನಾ ಅಧಿಕಾರಿ ಮನೆ ಮೇಲೆ ಲೋಕ ಮೆಗಾ ರೈಡ್ ನಡೆಸಿದ್ದು ಆ ಅಧಿಕಾರಿ ಬಳಿ ಕೆಜಿಗಟ್ಟಲೆ ಚಿನ್ನ, ಬೆಳ್ಳಿ, ನಗದು ಪತ್ತೆಯಾಗಿದೆ. ಅಂಗಡಿಯಲ್ಲೂ ಸಿಗದಷ್ಟು ಬೆಳ್ಳಿ ವಸ್ತುಗಳು ಇವರ ಮನೆಯಲ್ಲಿ ಪತ್ತೆಯಾಗಿವೆ. ಸುಮಾರು 4-5 ಕೆಜಿಯಷ್ಟು ಬೆಳ್ಳಿ ವಸ್ತುಗಳು ಪತ್ತೆಯಾಗಿದ್ದು ಭಾರೀ ಪ್ರಮಾಣದಲ್ಲಿ ಚಿನ್ನವೂ ಸಿಕ್ಕಿದೆ. ನೋಡಿ, ಒಬ್ಬ ಯೋಜನಾ ಅಧಿಕಾರಿ ಬಳಿ ಎಷ್ಟೆಲ್ಲ ಬೆಳ್ಳಿ ವಸ್ತುಗಳು, ಎಷ್ಟೆಲ್ಲ ಚಿನ್ನದ ಆಭರಣಗಳು ಇದಾವೆ ಅಂತ ನೋಡಿ. ಬೆಳ್ಳಿ ತಟ್ಟೆಗಳು, ಬೆಳ್ಳಿ ಗ್ಲಾಸುಗಳು, ಬೆಳ್ಳಿ ಸರ, ದೇವರ ಪೂಜಾ ಸಾಮಗ್ರಿಗಳು ಅಂತ ಅವರ ಮನೆಯಲ್ಲಿ ಬೆಳ್ಳಿ ಖಜಾನೆಯೇ ಪತ್ತೆಯಾಗಿದೆ. ಬೆಳ್ಳಿ ಮಾತ್ರವಲ್ಲದೆ ಚಿನ್ನದ ಆಭರಣಗಳು ಸಾಕಷ್ಟು ಸಿಕ್ಕಿದ್ದು ಚಿನ್ನದ ಸರ, ನೆಕ್ಲೆಸ್, ಚಿನ್ನದ ಓಲೆ, ಚಿನ್ನದ ನಾಣ್ಯಗಳು, ಚಿನ್ನದ ಉಂಗುರಗಳು ಅಂತ ಸುಮಾರು 1 ಕೆಜಿ ಆಗುವಷ್ಟು ಚಿನ್ನಾಭರಣಗಳು ಪತ್ತೆಯಾಗಿವೆ. ಚಿನ್ನ, ಬೆಳ್ಳಿ ಮಾತ್ರವಲ್ಲದೆ 1,20,000ಕ್ಕೂ ಅಧಿಕ ಹಣ ಪತ್ತೆಯಾಗಿದೆ. ಸದ್ಯ ಜಗನ್ನಾಥ್ಗೆ ಸೇರಿದ ಮನೆ, ಕಚೇರಿ ಸೇರಿ 3 ಕಡೆಗಳಲ್ಲಿ ಲೋಕಾದಾಳಿ ಮಾಡಿ ಸರ್ಚ್ ನಡೆಸಿದ್ದು ಇವರ ಬಳಿ 2 ಅಂತಸ್ತಿನ ಭವ್ಯ ಬಂಗಲೆ, ಆಳಂದದ ಕೊರಲ್ಲಿಯಲ್ಲಿ 30 ಎಕರೆ ಜಮೀನು ಮತ್ತು ತಾವರಗೇರಾದಲ್ಲಿ ಜಮೀನು ಖರೀದಿಸಿದ ದಾಖಲೆಗಳು ಪತ್ತೆಯಾಗಿವೆ. ಬೆಳ್ಳಂಬೆಳಗ್ಗೆ ಕಲಬುರಗಿಯ ಅಧಿಕಾರಿ ಮನೆಗೆ ನುಗ್ಗಿದ ಅಧಿಕಾರಿಗಳು ಲಾಕರ್ಗಳನ್ನು ಒಡೆದು ಅಕ್ರಮವನ್ನ ಪತ್ತೆ ಹಚ್ಚುತ್ತಾ ಇದ್ದಾರೆ. ಈ ಯೋಜನಾ ಅಧಿಕಾರಿ ಬೆಂಗಳೂರಲ್ಲೂ ಬಂಗಲೆಗಳನ್ನು ಹೊಂದಿದ್ದು ಬೆಂಗಳೂರಿನ ಕ್ವಾರ್ಟರ್ಸ್ನಲ್ಲೇ ಅಪಾರ ಪ್ರಮಾಣದ ಚಿನ್ನಾಭರಣ ಪತ್ತೆಯಾಗಿದೆ. ಸುಮಾರು 9 ಗಂಟೆಗಳ ಕಾಲ ಶೋಧ ನಡೆಸಿರುವ ಅಧಿಕಾರಿಗಳು ಸಿಕ್ಕಿದ ಪ್ರತಿಯೊಂದು ಒಡವೆ, ನಗದು ಹಣಕ್ಕೂ ದಾಖಲೆಗಳನ್ನು ಕೇಳ್ತಾ ಇದ್ದಾರೆ. RDPR ಚೀಫ್ ಇಂಜಿನಿಯರ್ ಬಳಿ ಕಂತೆ ಹಣ, ಒಡವೆ. ಸರ್ಕಾರಿ ಅಧಿಕಾರಿಗಳು ಅಂದ್ರೆ ದುಡ್ಡು, ಒಡವೆ ಅವರ ಮನೆಯಲ್ಲಿ ಹುಡುಕೊಂಡು ಬರುತ್ತೆ ಅನ್ಸುತ್ತೆ. ಅದಕ್ಕೆ ಲೋಕಾರೇಡಾದ ಪ್ರತಿ ಮನೆಗಳಲ್ಲೂ ಅಪಾರ ಪ್ರಮಾಣದ ಚಿನ್ನಾಭರಣ, ದುಡ್ಡಿನ ಮೂಟೆಗಳೇ ಸಿಗುತ್ತೆ. ಈಗಲೂ ಲೋಕಾಯುಕ್ತ ಅಧಿಕಾರಿಗಳು ಒಟ್ಟು 8 ಅಧಿಕಾರಿಗಳ ಮೇಲೆ ದಾಳಿ ಮಾಡಿದ್ದು ಎಲ್ಲರ ಬಳಿಯೂ ದಾಖಲೆಗಳಿಲ್ಲದ ಭಾರೀ ಸಂಪತ್ತು, ಚಿನ್ನದ ಖಜಾನೆ ಪತ್ತೆಯಾಗಿದೆ. ನೋಡಿ, ಈ ಬಂಗಲೆ ನೋಡಿ, ಇದು ಯಾರೋ ಸ್ಟಾರ್ ನಟನದ್ದಲ್ಲ ಅಥವಾ ರಾಜಕಾರಣಿಯ ಮನೆಯೂ ಅಲ್ಲ. ಇದು ಒಬ್ಬ RDPR ಚೀಫ್ ಇಂಜಿನಿಯರ್ ಮನೆ. ಅರಮನೆಯಂತಹ ಮನೆಯನ್ನ ಕಟ್ಟಿಸಿಕೊಂಡಿರೋ ಅಧಿಕಾರಿ ಆ ಮನೆಗೆ ತಕ್ಕಂತೆ ಮನೆಯಲ್ಲಿ ಹಣವನ್ನೂ ಇಟ್ಕೊಂಡು ಈಗ ಲೋಕಾಯುಕ್ತಗೆ ತಗಲಾಕೊಂಡಿದ್ದಾರೆ. ಚೀಫ್ ಇಂಜಿನಿಯರ್ TD ನಂಜುಂಡಪ್ಪ ಅವರ ಮನೆಯಲ್ಲಿ ಈಗ ಅಧಿಕಾರಿಗಳೇ ಬೆಚ್ಚಿ ಬೀಳುವಷ್ಟು ಹಣದ ಮೂಟೆ ಪತ್ತೆಯಾಗಿದೆ. ನೋಡಿ, ಇದನ್ನ ಹಣದ ರಾಶಿ ಅನ್ಬೇಕೋ ಏನನ್ಬೇಕೋ ಗೊತ್ತಾಗ್ತಾ ಇಲ್ಲ. ಎಲ್ಲವೂ ಡಿಜಿಟಲ್. 10 ರೂಪಾಯಿ ಆದ್ರೂ ಆನ್ಲೈನ್ ಅನ್ನೋ ಕಾಲದಲ್ಲಿ ಈ ಅಪ್ಪ ಎಷ್ಟೊಂದು ನಗದು ಹಣವನ್ನ ಮನೆಯಲ್ಲಿಟ್ಕೊಂಡಿದ್ದಾನೆ ನೋಡಿ. ಸ್ಯಾಲರಿ ಅಕೌಂಟ್ಗೆ ಬರುತ್ತೆ, ಎಲ್ಲಾ ವ್ಯವಹಾರಗಳು ಆನ್ಲೈನ್ ಮೂಲಕವೇ ನಡೆಯುತ್ತೆ. ಆದ್ರೆ ಲಂಚ ತೆಗೆದುಕೊಂಡ್ರೆ ಮಾತ್ರ ನಗದು ರೂಪದಲ್ಲಿ ಸಿಗುತ್ತೆ. ಹಾಗಾಗಿ ಅಲ್ಲಿರೋ ಅಷ್ಟೂ ಹಣವೂ ಲಂಚದ ಹಣವೇ ಇರಬಹುದು ಅಂತ ಜನ ಮಾತಾಡಿಕೊಳ್ತಾ ಇದ್ದಾರೆ. ನೀವು ಈ ದೃಶ್ಯಗಳಲ್ಲಿ ನೋಡಬಹುದು. 500 ರೂಪಾಯಿ ಮುಖಬೆಲೆಯ ನೋಟುಗಳ ಬಂಡಲ್ಗಳನ್ನು ಅಲ್ಲಿ ಜೋಡಿಸಿಡಲಾಗಿದೆ. ಆ ಹಣದ ಮುಂದೆ ಚಿನ್ನದ ಒಡವೆಗಳನ್ನೂ ಜೋಡಿಸಿಡಲಾಗಿದ್ದು 2 ದೊಡ್ಡ ನೆಕ್ಲೆಸ್, 5 ಚಿನ್ನದ ಸರಗಳು, 5-6 ಬಳೆಗಳು, ಓಲೆಗಳು ಅಂತ ಸಾಕಷ್ಟು ಚಿನ್ನವೂ ಪತ್ತೆಯಾಗಿದೆ. ಅದೇ ರೀತಿ ಬೆಳ್ಳಿಯ ಲಕ್ಷ್ಮೀ ವಿಗ್ರಹ, ಬೆಳ್ಳಿ ದೀಪಗಳೂ ಸಹ ಸಿಕ್ಕಿವೆ. RDPR ಇಂಜಿನಿಯರ್ ಬಳಿ ಏನೆಲ್ಲ ಸಂಪತ್ತು ಪತ್ತೆಯಾಗಿದೆ ಅಂತ ನೋಡೋದಾದ್ರೆ 51 ಲಕ್ಷ ಮೌಲ್ಯದ 841 ಗ್ರಾಂ ಚಿನ್ನ, 4.66 ಲಕ್ಷ ಮೌಲ್ಯದ 5 ಕೆಜಿ 900 ಗ್ರಾಂ ಬೆಳ್ಳಿ, 39,11,000 ನಗದು, 60,000 ಮೌಲ್ಯದ ವಿದೇಶಿ ಕರೆನ್ಸಿ, ಹೀಗೆ ಒಟ್ಟು 60,50,000 ರೂಪಾಯಿ ಮೌಲ್ಯದ ಸಂಪತ್ತು ಮನೆಯಲ್ಲೇ ಪತ್ತೆಯಾಗಿದೆ. ಇಂಜಿನಿಯರ್ ಬಳಿ ಇವಷ್ಟೇ ಅಲ್ಲದೆ ಐಷಾರಾಮಿ ಬಂಗಲೆಗಳು, ಜಮೀನುಗಳ ದಾಖಲೆಗಳೂ ಇದ್ದು ಅದರ ಬಗ್ಗೆಯೂ ಈಗ ಲೋಕ ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದಾರೆ.
ಬೆಂಗಳೂರಿನಲ್ಲೇ ಮತ್ತೊಬ್ಬ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮೇಲೂ ದಾಳಿ ಮಾಡಲಾಗಿದ್ದು ಅವರ ಬಳಿಯೂ ದಾಖಲೆಗಳಿಲ್ಲದ ಒಂದಷ್ಟು ಹಣ ಪತ್ತೆಯಾಗಿದೆ. ಗುರುವಾರ ಬೆಳ್ಳಂಬೆಳಿಗ್ಗೆ ಅಧಿಕಾರಿಗಳು ನಿದ್ದೆಗಣ್ಣಿನಲ್ಲಿದ್ದಾಗಲೇ ಲೋಕ ಅಧಿಕಾರಿಗಳು ಭ್ರಷ್ಟರ ಮನೆಬಾಗಿಲು ತಟ್ಟಿದ್ದಾರೆ. ಮನೆ, ಕಚೇರಿ, ಫಾರ್ಮ್ ಹೌಸ್, ಸಂಬಂಧಿಕರ ಮನೆಗಳು ಅಂತ ಮೂಲೆ ಮೂಲೆಯಲ್ಲೂ ಸರ್ಚ್ ನಡೆದಿದ್ದು ಈ ವೇಳೆ ಭಾರೀ ಸಂಪತ್ತು ಪತ್ತೆಯಾಗಿದೆ. 7 ಜಿಲ್ಲೆಗಳಲ್ಲಿ ಲೋಕ ರೇಡ್, ಅಧಿಕಾರಿಗಳ ಮನೆಯಲ್ಲಿ ಖಜಾನೆ. ವಿಜಯಪುರ, ಬಾಗಲಕೋಟೆ ಅಧಿಕಾರಿಗಳ ಬಳಿ ಸಿಕ್ಕಿದ್ದೇನು? ತುಮಕೂರಿನ ವೈದ್ಯಾಧಿಕಾರಿ ಬಳಿ ಪತ್ತೆಯಾದ ಆಸ್ತಿ, ಹಣ ಎಷ್ಟು? ಹೌದು, ಗುರುವಾರ ಬೆಳಿಗ್ಗೆ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಲೋಕಾಯುಕ್ತ ಅಧಿಕಾರಿಗಳ ತಂಡ ಭ್ರಷ್ಟರಿಗೆ ಶಾಕ್ ಕೊಟ್ಟಿದೆ. ಬೆಂಗಳೂರಿನ ಬಿಬಿಎಂಪಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎಚ್.ಪಿ. ಕಲ್ಲೇಶಪ್ಪ ಹಾಗೂ ಬೆಂಗಳೂರಿನ ಜಿಆರ್ಪಿಎ ಚೀಫ್ ಇಂಜಿನಿಯರ್ ನಂಜುಂಡಪ್ಪ ಅವರ ಮನೆಗಳ ಮೇಲೆ ಇಂದು ಲೋಕಾಯುಕ್ತರು ದಾಳಿ ಮಾಡಿದ್ದಾರೆ. ದಾಳಿ ವೇಳೆ ಭಾರಿ ಮೌಲ್ಯದ ಚಿನ್ನಾಭರಣ, ಕೋಟ್ಯಾಂತರ ರೂಪಾಯಿ ಹಣವನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಬೆಂಗಳೂರು ಮಾತ್ರವಲ್ಲದೆ ತುಮಕೂರು, ವಿಜಯಪುರ, ಬಾಗಲಕೋಟೆ, ಬೀದರ್ನಲ್ಲೂ ಲೋಕಾಯುಕ್ತ ಅಧಿಕಾರಿಗಳು ಮನೆ ಬಾಗಿಲು ತಟ್ಟಿದ್ದು ನಿದ್ದೆಯಲ್ಲಿದ್ದವರಿಗೆ ಶಾಕ್ ಕೊಟ್ಟಿದ್ದಾರೆ. ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಸರ್ಕಾರಿ ಆಸ್ಪತ್ರೆ ವೈದ್ಯರೊಬ್ಬರ ಮನೆಯಲ್ಲಿ ಲೋಕಾಯುಕ್ತ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ತಾವರೆಕೆರೆಯ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರಾಗಿ ಕೆಲಸ ಮಾಡುತ್ತಿರುವ ಡಾಕ್ಟರ್ ಜಗದೀಶ್ ಮನೆಯಲ್ಲಿ ಲೋಕಾಯುಕ್ತರು ದಾಖಲೆಗಳ ಪರಿಶೀಲನೆ ನಡೆಸಿದ್ದಾರೆ. ತುಮಕೂರು ನಗರದ ಬಟವಾಡಿ ಬಳಿ ಇರುವ ಮನೆ, ಮಂಜುನಾಥ ನಗರದಲ್ಲಿರುವ ಕಾಂಪ್ಲೆಕ್ಸ್, ಶಿರಾ ತಾಲೂಕಿನ ಯಲ್ಪೇನಹಳ್ಳಿಯಲ್ಲಿರುವ ಮನೆ ಮೇಲೆ ಲೋಕಾಯುಕ್ತ ಪೊಲೀಸರು ದಾಳಿ ಮಾಡಿದ್ದಾರೆ. ಬರಗೂರಿನಲ್ಲಿ 3 ಕಡೆ, ತುಮಕೂರು ಸೇರಿದಂತೆ ಒಟ್ಟು 6 ಕಡೆ ಲೋಕಾಯುಕ್ತ ದಾಳಿ ನಡೆದಿದ್ದು ಈ ವೇಳೆ ಅಕ್ರಮ ಮಾಡಿರೋ ಬಗ್ಗೆ, ಭ್ರಷ್ಟಾಚಾರ ಮಾಡಿರೋ ಬಗ್ಗೆ ಲೋಕಾಯುಕ್ತರಿಗೆ ಮಾಹಿತಿ ಸಿಕ್ಕಿದೆಯಂತೆ. ವೈದ್ಯನಾಗಿರುವ ಡಾಕ್ಟರ್ ಜಗದೀಶ್ ಪತ್ನಿ ರೂಪಾ, ತಾಯಿ ಹಾಗೂ ಸಹೋದರ ಕಾಂತರಾಜ್ ಹೆಸರಿನಲ್ಲಿ ಹಲವೆಡೆ ಆಸ್ತಿ ಮಾಡಿ ಇಟ್ಟಿರೋದು ಬೆಳಕಿಗೆ ಬಂದಿದೆ. ಅಕ್ರಮ ಆಸ್ತಿ ಮಾಡಿರುವ ಆರೋಪದಡಿಯೇ ಈ ದಾಳಿ ನಡೆದಿದ್ದು ಲೋಕಾಯುಕ್ತ ಪೊಲೀಸರು ಎಲ್ಲ ಆಸ್ತಿಯ ದಾಖಲೆಗಳನ್ನೂ ಪರಿಶೀಲನೆ ನಡೆಸಿ ಹೋಗಿದ್ದಾರೆ. ಅದೇ ರೀತಿ ಬಾಗಲಕೋಟೆಯಲ್ಲೂ ಲೋಕ ದಾಳಿ ನಡೆದಿದ್ದು ಬೀಳಗಿ ಪಂಚಾಯತ್ ರಾಜ್ ಇಲಾಖೆ ಅಕೌಂಟೆಂಟ್ ಮನೆ ಮತ್ತು ಕಚೇರಿ ಮೇಲೆ ದಾಳಿ ಮಾಡಲಾಗಿದೆ. ಆದಾಯಕ್ಕಿಂತಲೂ ಅಧಿಕ ಆಸ್ತಿ ಇರೋ ಮಾಹಿತಿ ಮೇರೆಗೆ ದಾಳಿ ನಡೆದಿದ್ದು ಬಾಗಲಕೋಟೆ ಹಳೆ ವೀರಾಪುರ ರಸ್ತೆಯಲ್ಲಿರುವ ಮನೆ, ಮಲ್ಲೇಶ್ ಅವರ ಸ್ವಗ್ರಾಮ ತಳ್ಳಿಕೇರಿ ಮನೆ ಹಾಗೂ ಕಚೇರಿ 3 ಕಡೆ ಏಕಕಾಲಕ್ಕೆ ದಾಳಿ ಮಾಡಲಾಗಿದೆ. ಲೋಕಾಯುಕ್ತ ಡಿವೈಎಸ್ಪಿ ಸಿದ್ದೇಶ್ ನೇತೃತ್ವದಲ್ಲಿ ದಾಳಿ ಮಾಡಿ ಪರಿಶೀಲನೆ ನಡೆಸಲಾಯಿತು. ವಿಜಯಪುರದಲ್ಲೂ ಎಫ್ಡಿಎ ಅಧಿಕಾರಿ ಮೇಲೆ ಲೋಕ ಮೆಗಾ ರೈಡ್ ನಡೆದಿದ್ದು ಕರ್ನಾಟಕ ಗೃಹ ಮಂಡಳಿ ಎಫ್ಡಿಎ ಅಧಿಕಾರಿ ಶಿವಾನಂದ ಕೆಂಬಾವಿ ಅವರ ನಿವಾಸ ಹಾಗೂ ಫಾರ್ಮ್ ಹೌಸ್ ಮೇಲೆ ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿದ್ದಾರೆ. ವಿಜಯಪುರ ನಗರದ ಸುಕೂನ್ ಕಾಲೋನಿಯಲ್ಲಿರುವ ನಿವಾಸ, ವಿಜಯಪುರ ಜಿಲ್ಲೆ ತಿಡಗುಂದಿ ಗ್ರಾಮದ ಬಳಿಯ ಫಾರ್ಮ್ ಹೌಸ್ ಮೇಲೆ ದಾಳಿಯಾಗಿದೆ. ಲೋಕಾಯುಕ್ತ ಎಸ್ಪಿ ಡಿ ಮಲ್ಲೇಶ್, ಡಿವೈಎಸ್ಪಿ ಸುರೇಶ್ ರೆಡ್ಡಿ ನೇತೃತ್ವದಲ್ಲಿ ದಾಳಿಯಾಗಿದ್ದು ಬೆಳಿಗ್ಗೆಯೇ 3 ಕಡೆ ಒಮ್ಮೆಲೆ ದಾಳಿ ಮಾಡಿ ದಾಖಲೆಗಳನ್ನು ಪರಿಶೀಲನೆ ಮಾಡಿದ್ರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಸಬ್ ರಿಜಿಸ್ಟರ್ ಕಚೇರಿಗಳ ಮೇಲೂ ಲೋಕಾಯುಕ್ತ ದಾಳಿ ನಡೆದಿದೆ. ಲೋಕಾಯುಕ್ತ ಜಿಲ್ಲಾ ನ್ಯಾಯಾಧೀಶ ಪಿಜಿ ಚೆಲುವಮೂರ್ತಿ ಅವರ ನೇತೃತ್ವದಲ್ಲಿ 5 ಜನಕ್ಕೂ ಹೆಚ್ಚು ಸದಸ್ಯರ ತಂಡ ದಿಢೀರ್ ದಾಳಿ ಮಾಡಿದ್ದು ಕಚೇರಿಯಲ್ಲಿ ದಾಖಲೆ ಪರಿಶೀಲನೆ ನಡೆಸಲಾಗಿದೆ. ಲೋಕಾಯುಕ್ತ ಅಧಿಕಾರಿಗಳಿಂದ ದಿನದ ವಹಿವಾಟಿನ ಮಾಹಿತಿ ಪಡೆದುಕೊಂಡರು. ಒಟ್ಟು 8 ಅಧಿಕಾರಿಗಳ 7 ಜಿಲ್ಲೆಯಲ್ಲಿರುವ ಆಸ್ತಿ ಪಾಸ್ತಿಗಳ ಮೇಲೆ ಈ ದಾಳಿ ನಡೆದಿದ್ದು ದಾಳಿಯಲ್ಲಿ ಕೆಲವರ ಬಳಿ ಭಾರಿ ಪ್ರಮಾಣದಲ್ಲಿ ಚಿನ್ನಾಭರಣ, ನಗದು ಪತ್ತೆಯಾಗಿದೆ. ಇನ್ನು ಕೆಲವರ ಬಳಿ ಅಕ್ರಮ ಆಸ್ತಿಯ ದಾಖಲೆಗಳು ಪತ್ತೆಯಾಗಿವೆ. ಬೆಳಗ್ಗಿನಿಂದ ಸಂಜೆವರೆಗೂ ದಾಳಿ ನಡೆಸಿ ಮಾಹಿತಿ ಕಲೆ ಹಾಕಿರುವ ಅಧಿಕಾರಿಗಳು ದಾಖಲೆ ಇಲ್ಲದ ಎಲ್ಲ ಸಂಪತ್ತನ್ನ ತೆಗೆದುಕೊಂಡು ಹೋಗಿದ್ದಾರೆ.